ಎಲ್ಲರೂ ಸಂಪಾದನೆ ಮಾಡುವುದು, ಖರ್ಚು ಮಾಡುವುದರಲ್ಲಿ ತಲ್ಲೀನರಾಗಿ ನಿಸರ್ಗದಿಂದ ದೂರ ಸರಿಯುತ್ತಿದ್ದಾರೆ. ಸುತ್ತಲಿನ ಪರಿಸರ ನಿರ್ಲಕ್ಷಿಸುತ್ತಿದ್ದು ಹೆಚ್ಚಿನ ಅನಾಹುತ ಉಂಟಾಗುತ್ತಿದೆ. ನಿಸರ್ಗ ಇರುವುದು ಮನುಷ್ಯರ ಅವಶ್ಯ ಪೂರೈಸಲು ಮಾತ್ರ, ದುರಾಸೆ ಪೂರೈಸಲು ಅಲ್ಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಅವರು ತಿಳಿಸಿದರು. ಗ್ರಾಮ ವಿಕಾಸ ಸಂಸ್ಥೆ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಭಾರತೀಯ ಹವಾಮಾನ ಇಲಾಖೆ ಸಹಯೋಗದಲ್ಲಿ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಬಿಸಿ, ಶೀತ, ಗಾಳಿ ಮತ್ತು ಹವಾಮಾನ ಘಟನೆಗಳ ಕುರಿತು ಮಾಧ್ಯಮದವರಿಗೆ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಬದುಕನ್ನು ಬೇರೆಯವರು ಹಾಳು ಮಾಡಬೇಕಾಗಿಲ್ಲ, ನಾವು ನಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ತಂತ್ರಜ್ಞಾನದಲ್ಲಿ ಬೆಳೆಯುತ್ತಿರುವಂತೆ ಮನುಷ್ಯ ಸ್ವಾರ್ಥಿಯಾಗುತ್ತಿದ್ದಾನೆ, ತನಗೆ ತಾನೇ ಕುತ್ತು ತಂದುಕೊಳ್ಳುತ್ತಿದ್ದಾನೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮಲೆನಾಡಿನ ಪ್ರದೇಶಕ್ಕೆ ಹೋದರೆ ನಿಮಗೆ ಅಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ಕೆಲಾಮಿಟೀಸ್ಗಳೇ ಬೇರೆ. ನಾವು ಈ ಭಾಗ ಬಯಲು ಪ್ರದೇಶದಲ್ಲಿ ಅಥವಾ ಇಂತಹ ಜಾಗಕ್ಕೆ ಬಂದಾಗ ಇಲ್ಲಿ ನಾವು ಎದುರಿಸತಕ್ಕಂಥ ಕೆಲಾಮಿಟಿಗಳೇ ಅಥವಾ ವಿಕೋಪಗಳೇ ಅಥವಾ ವಿಪತ್ತುಗಳೇ ಬೇರೆ. ಸೊ ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ಕಮ್ಯುನಿಟಿಯನ್ನು ಕೂಡ ನಾವು ಸೆನ್ಸಿಟೈಸ್ ಮಾಡಿ ಬಿಲ್ಡ್ ಮಾಡಬೇಕಾಗತ್ತೆ. ಈಗ ನಾನು ಇಲ್ಲಿ ಇದ್ಕೊಂಡು ಲ್ಯಾಂಡ್ಸ್ಲೈಡ್ ಬಗ್ಗೆ ಮಾತಾಡಿದ್ರೆ ಇಟ್ ಬಿಕಮ್ಸ್ ಇರ್ರೆಲೆವೆಂಟ್. ಬಟ್ ನಾಲೆಡ್ಜ್ ಆಫ್ ಲ್ಯಾಂಡ್ಸ್ಲೈಡ್ ಅಂಡ್ ಹೌ ಯು ಹ್ಯಾಂಡಲ್ ಎ ಕ್ರೈಸಿಸ್ ಅಂಡ್ ಎ ಡಿಸಾಸ್ಟರ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಒಂದು ಡಿಸಾಸ್ಟರ್ ಅಂತ ಹೇಳಿದಾಗ ನಾವು ಅಂದ್ಕೊಳ್ಳೋದು ಹೇಗಪ್ಪ ಅಂದ್ರೆ ವಿ ಡಿವೈಡ್ ದಟ್ ಇಂಟು 3 ಡಿಫರೆಂಟ್ ಸ್ಟೇಜಸ್. ಒಂದು ಪ್ರೀ ಡಿಸಾಸ್ಟರ್, ಡ್ಯೂರಿಂಗ್ ಡಿಸಾಸ್ಟರ್ ಅಂಡ್ ಆಫ್ಟರ್ ಡಿಸಾಸ್ಟರ್. ಯಾವುದೇ ವಿಪತ್ತು ಬಂದಾಗ ಆ ವಿಪತ್ತು ಪೂರ್ವದಲ್ಲಿ ನಾವೇನೆಲ್ಲ ತಯಾರಿಕೆ ಮಾಡ್ಕೋತೀವಲ್ವಾ, ಸಿದ್ಧತೆ ಮಾಡ್ಕೋತೀವಲ್ವಾ, ಅದನ್ನ ನಾವು ಪ್ರೀ ಡಿಸಾಸ್ಟರ್ ಫೇಸ್ ಅಂತ ಕರಿತೀವಿ. ಡ್ಯೂರಿಂಗ್